ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಮಗ, ನಾನ್ ಕೇಳಿದ್ದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಯಾವ್ದಾದ್ರು ಸಂಬಂಧ ಬಂತಾ? ಬರ್ತಿದೆ ಕಣ. ನಮ್ಮ ಅಜ್ಜಿ ಬೇರೆ ನಾನು ಹೆಣ್ಣು ನೋಡ್ತೀನಿ ಅಂತ ಹೇಳಿದ್ದಾರೆ. ಓ, ಅದಕ್ಕೇನಾ ನೀನ್ ಕಾದು ಕಾದು ಕಾಲಿಡ್ಕೊಂಡಿರೋದು? ಲವ್ ಸ್ವಾಮಿ, ಅದಲ್ಲ ಕಣ. ನಮ್ಮ ಅಜ್ಜಿ ನೋಡೋ ಹುಡುಗಿರೆಲ್ಲ ನನ್ನ ಕಂಡೀಷನಿಗೆ ಒಪ್ಪಂಗಿರಲ್ಲ. ಯಾಕೆಂದ್ರೆ ಅವರು ಅಷ್ಟೊಂದು ಮಾಡರ್ನ್ ಆಗಿರೋ ಹುಡುಗಿರ್ನೆಲ್ಲ ಹುಡ್ಕೋದಿಕ್ಕಾಗಲ್ಲ. ಹೌದಾ? ನಿನ್ನ ಸೆಲ್ಫಿಶ್ ಯೋಚನೆಗೆ ಮಾಡರ್ನ್ ಥಿಂಕಿಂಗ್ ಅಂತ ಹೆಸರಿಟ್ಬಿಟ್ಯಾ? ಪರವಾಗಿಲ್ಲ ಬಿಡು. ನಾನು ನೀನು ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ನಾನೇ ನಿಂಗೆ ಹುಡುಗಿ ಹುಡ್ತೀನಿ. ಓಹೋ, ಹುಡ್ಗಿನ ಹುಡ್ಕೋ ಕೆಲ್ಸ ತುಂಬಾ ಜೋರಾಗಿ ನಡೀತಿದ್ಯಲ್ಲ. ನೀನ್ ಎಂತ ಹುಡ್ಗಿನ ಕರ್ಕೊಂಡ್ ಬಂದ್ರು ಅವಳನ್ನ ಓಡ್ಸೋದಕ್ಕೆ ನಾನಿದ್ದೀನಿ. ನನಗೆ ಯಾಕೋ ಆ ಶಾಸ್ತ್ರದಮ್ಮ ಹೇಳಿರೋದು ನಿಮ್ಮ ಅಜ್ಜಿನೇ ಅನ್ಸುತ್ತೆ ಕಣೋ. ಯೋಚನೆ ಮಾಡಿ ನೋಡು. ಹಲೋ ಜಿಪುಣ್ ಕುಮಾರ, ಏಯ್, ಏನು ಯಾರನ್ ಜಿಪ್ನ ಕುಮಾರ ಅಂತಿದ್ಯಾ? ನಿನ್ನೆ ಹುಡ್ಗಿನ ಹುಡ್ಕೋದಕ್ಕೆ ಪಾರ್ಕು ಗೀರ್ಕು ಅಂತ ಸುತ್ತುತ್ತಾ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಲ್ಲ. ನನಗ್ ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ನಾನೇನು ಹುಡುಗಿನ ಹುಡ್ಕೊಂಡು ರೋಡಲ್ಲೆಲ್ಲ ಸುತ್ತಾಡ್ತಿಲ್ಲ. ನಾನು ಹ್ಞೂ ಅಂದ್ರೆ ಸಾಕು, 100 ಜನ ಹುಡುಗಿರು ನನ್ನ ಹಿಂದೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಓ ಹೌದು, ಕ್ಯೂ ಅಲ್ಲಿ ತನಕ ಇದೆ. ಕೊನೆಲಿದ್ದವರು ಕಾಣಿಸ್ತಾನೆ ಇಲ್ಲ. ಕ್ಯೂ ನಿಂತ್ಕೋತಾರೆ, ಆದ್ರೆ ನಿನ್ ಅವತಾರ ಗೊತ್ತಾದ್ರೆ ಬಂದ್ ಸ್ಪೀಡಲ್ಲೇ ವಾಪಸ್ ಹೊಡೋಗ್ತಾರೆ. ನಿನ್ ಮುಂದೆ ಚೆನ್ನಾಗಿರೋ ಹುಡುಗಿನ ಹುಡುಕಿ ಮದ್ವೆಯಾಗಿ ಬದುಕಿ ತೋರಿಸ್ತೀನಿ, ನೋಡ್ತಾ ಇರೆ. ಹಲೋ ಜಿಪುಣ್ ಕುಮಾರ, ನೀನ್ ಒಂದ್ಸಲ ಹುಡ್ಗಿನ್ ನೋಡೋದಕ್ ಹೋಗಿ ಅವಳು ಓಕೆ ಅಂತಂದಿದ್ನ ನಾನ್ ನೋಡಿದ್ದೀನಲ್ಲ ಜೊತೆಗೆ ಇದ್ದು. ಮೀರಾ ಅನ್ನೋ ಹುಡ್ಗಿ ಫಸ್ಟ್ ಮದ್ವೆಗೆ ಒಪ್ಕೊಂಡಿದ್ಲು, ಆದ್ರೆ ಆಮೇಲೆ ಇಷ್ಟ ಇಲ್ಲ ಅಂದ್ಲು. ಅದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ನಿನಗ್ ಅನ್ನಿಸ್ಲಿಲ್ವಾ? ಏಯ್, ಯಾರ್ದೆ ಕೈವಾಡ? ಅದ್ ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ಮಂಜರಿ. ಮೀರಾ ನೀನ್ ಇಷ್ಟ ಇಲ್ಲ, ನೀನ್ ಬೇಡ ಅನ್ನೋ ತರ ಮಾಡಿದ್ದು ನಾನೇ. ಮೀರಾ ಹುಡ್ಗ ಓಕೆ ಅಂತ ಹೇಳಾದ್ಮೇಲೆ ಗ್ಯಾಪಲ್ಲಿ ಹೋಗಿ ಕಿವಿ ಚುಚ್ಚು ಬಂದಿದ್ದು ನಾನೇ. ಅದಕ್ಕೆ ಅವಳು ನಿನ್ನ ರಿಜೆಕ್ಟ್ ಮಾಡಿದ್ದು. ಈ ಮದ್ವೆ ನಡೆಯಲ್ಲ ಅಂತ ಹೇಳ್ತಾ ಇದ್ದೀನಿ. ಜೈ, ಏನ್ ತಲೆ ಕೆಟ್ಟಿದ್ಯಾ ನಿನಗೆ? ಏನನ್ ಲೈಫ್ ನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ನಮ್ ಪಪ್ಪನ ಅವಮಾನ ಮಾಡಿದ್ದಕ್ಕೆ ನಿನ್ ಲೈಫ್ ನ ನಾಶ ಮಾಡೋ ತನಕ ಬಿಡಲ್ಲ ಕಣೋ. ನಿನ್ ಲೈಫಲ್ಲಿ ಮದ್ವೆ ಅನ್ನೋದೇ ನಡೆಯಲ್ಲ. ಕೊನೆವರೆಗೂ ಬ್ರಹ್ಮಚಾರಿಯಾಗಿ ಇರ್ಬೇಕು. ಹಾಗ್ ಮಾಡ್ತೀನಿ. ಲೋ ಶ್ರೀಮಂತ, ನಿಮ್ಮ ಅಜ್ಜಿ ಮಾತು ಕೇಳು. ಇವ್ರು ಯಾರಿಗೂ ಗೊತ್ತಾಗ್ದಿರೋ ಹಂಗೆ ನೀನ್ ಮದ್ವೆ ಮಾಡ್ಕೋಬೇಕು. ಎಲ್ಲ ಕಷ್ಟನು ದಾಟ್ ಹೋಗ್ಬೇಕಂದ್ರೆ ಇರೋದಿದೊಂದೇ ದಾರಿ. ಓಹೋ, ಬಾರಪ್ಪ ವೆಂಕಟಪ್ಪ. ನಾನು ಅಂಗಡಿನ ನಿನ್ನ ಅಂಗಡಿನೇ ಮಾಡ್ಕೊಂಬಿಟ್ಟಿದ್ಯಾ ಅನ್ನೋ? ಏನಿಲ್ಲಪ್ಪ, ಇದೊಂದು ಗುಂಡಿ ಹಾಕ್ಬೇಕಾಗಿತ್ತು, ಅದಕ್ಕೆ ಬಂದು ಕೂತ್ಕೊಂಡೆ. ಸಾರಿ ಕಣ ಪ್ರಕಾಶ, ನಿನ್ ಕೆಲ್ಸದ ಜೊತೆ ನನ್ನ ಅಂಗಡಿನೂ ನೋಡ್ಕೊಳ್ಳೋ ಕೆಲಸ ಮಾಡಿಸ್ತಾ ಇದ್ದೀನಿ ನಿನ್ ಕೈಲಿ. ಬಿಡು ವೆಂಕಟಪ್ಪ, ಇದೇನ್ ಮಹಾ. ನೀನು ನಿನ್ ಮಗಳು ನನಗೇನು ಕಮ್ಮಿ ಅಲ್ಪ ಮಾಡಿದೀರಾ? ನೋಡ್ದೇನಪ್ಪ, ಹೆಸರು ಹೇಳ್ತಿದ್ದಂಗೆ ನಿನ್ ಮಗಳೇ ಬಂದ್ಬಿಟ್ಲು. 100 ವರ್ಷ ಆಯ್ಸೋ ಅವಳಿಗೆ. ಬಾಮ ಸಪ್ತಮಿ. ಏನಮ್ಮ, ತುಂಬಾ ಖುಷಿಯಾಗಿದೆಯಾ? ಬ್ಯಾಂಕ್ ವಿಷಯ ಅಂಕಲ್. ಅಪ್ಪ, ಬ್ಯಾಂಕ್ ಮ್ಯಾನೇಜರು ಡಾಕ್ಯುಮೆಂಟ್ಸ್ ನ ನೋಡಿ ಲೋನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆನೆ ಬ್ಯಾಂಕಿಗೆ ಬರೋದಕ್ಕೆ ಹೇಳಿದ್ದಾರೆ. ಅಂತೂ ಈ ಅಪ್ಪಂಗೆ ಸೂಪರ್ ಮಾರ್ಕೆಟ್ ಇಟ್ಕೊಡಬೇಕು ಅನ್ನೋ ನಿನ್ನ ಹಠನ ಸಾಧಿಸೇ ಬಿಟ್ಟೆ ಅನ್ನೋ ನೀನು. ಅಪ್ಪ, ಇದು ಹಠ ಅಲ್ಲ, ಆಸೆ.
ನೀವ್ ಹೇಗೆ ನನ್ ಮಗಳು ಡಿಗ್ರಿನೇ ಓದ್ಬೇಕು ಅಂತ ಕನ್ಸ್ಕೊಂಡಿದ್ರೋ ಇದು ಹಾಗೆ.